ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಈಗ ವಾದ ಮಂಡನೆ ಮುಂದುವರಿಸುತ್ತಾರೆ. ದರ್ಶನ್ ಪರ ವಕೀಲರ ವಾದಕ್ಕೆ ಪ್ರಸನ್ನ ಕುಮಾರ್ ಪ್ರತಿವಾದ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ. ಇವತ್ತು ಬಹಳ ಮುಖ್ಯವಾದಂತಹ ದಿನ, ಡಿ-ಡೇ ದರ್ಶನ್ ಪಾಲಿಗೆ. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮುಂದುವರಿಸುತ್ತಾರೆ. ಮೊನ್ನೆ ಅಷ್ಟೇ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದಾದ ನಂತರ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಇಲ್ಲಿ ನಂಬರ್ 1, ಈ ಮಧ್ಯಂತರ ಜಾಮೀನೇನು ಕೊಡಲಾಗಿದೆ 6 ವಾರ, ಅದು ಆಲ್ಮೋಸ್ಟ್ ನಾಳೆ ಮುಗಿತಾ ಇದೆ, 11ಕ್ಕೆ ಮುಗಿಯುತ್ತೆ. ಆದ್ರೆ ಮೇನ್ ಬೇಲ್, ಅದರ ಬಗ್ಗೆ ಕೂಡ ವಾದ ಮಂಡಿಸಿದ್ರು ಸಿ.ವಿ. ನಾಗೇಶ್. ಅದಾದ ನಂತರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆಯನ್ನು ಮುಂದುವರೆಸಿದ್ರು, ಪ್ರತಿವಾದ. ಇನ್ನು ಪಾನಿಪುರಿ ಕಿಟ್ಟಿ ದುನಿಯಾ ವಿಜಿ ಕೇಸ್ನಲ್ಲಿ ಇದೇ ಕೋರ್ಟ್ ವಜಾ. ಇಂಥ ಕೃತ್ಯ ಅಪಹರಣ ಆಗೋದಿಲ್ಲ ಅಂತ ವಾದ ತಿರಸ್ಕರಿಸಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಇವತ್ತೇನಾಗುತ್ತೆ ಅನ್ನೋದು ಬಹಳ ಕುತೂಹಲ. ಯಾಕಂದ್ರೆ ಈ ಬೇಲ್ ಏನಿದೆ, ಮಧ್ಯಂತರ ಬೇಲ್ 6 ವಾರಗಳ ಕಾಲ, ಆ ಬೇಲನ್ನ ಕೇಳಿರೋದೇ ಈ ಸರ್ಜರಿ ಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ಎಲ್ಲಾಗಿದೆ ಸರ್ಜರಿ? ಕೇಳಿದ್ರೆ BP ಸ್ಟೇಬಲ್ ಆಗಿಲ್ಲ. BP ಸ್ಟೇಬಲ್ ಆಗಿಲ್ಲ. BP ಸ್ಟೇಬಲ್ ಮಾಡೋದು ಅಷ್ಟು ಕಷ್ಟದ ಕೆಲಸ, 6 ವಾರ ಬೇಕಾ ಅದಕ್ಕೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆಯಲ್ಲಿ ತಿಳಿಸಿದ್ರು. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ, ಪ್ರಸನ್ನ ಕುಮಾರ್ ಮೊನ್ನೆ ಹೇಳಿದ್ದೇನು ಅಂತಂದ್ರೆ, ಒಂದು 2.25 ರೂಪಾಯಿದು BP ಟ್ಯಾಬ್ಲೆಟ್ ಕೊಟ್ಟರೆ BP ಕಂಟ್ರೋಲಿಗೆ ಬರುತ್ತೆ. ಅಂಥದ್ರಲ್ಲಿ 6 ವಾರ ಬೇಕಾ? ಪ್ಯಾರಲಿಸಿಸ್ ಆಗಿಬಿಡುತ್ತೆ. ಇನ್ನೇನು ಟ್ರೀಟ್ಮೆಂಟ್ ಕೊಡದೇ ಇದ್ರೆ, ಸರ್ಜರಿ ಹೋಗದೆ ಹೋದ್ರೆ ಪ್ಯಾರಲಿಸಿಸ್ ಅಂತ ಹೇಳಿದ್ರು. ಆದರೆ ಈಗ ಅದನ್ನೇ ಮುಂದುವರಿಸ್ತಾ ಈಗ ಮುಂದಿನ ಭಾಗ ಏನು, ಪಾನಿಪುರಿ ಕಿಟ್ಟಿ ಕೇಸಲ್ಲಿ ಏನಾಗಿತ್ತು ಅಂದರೆ, ದುನಿಯಾ ವಿಜಿ ಮತ್ತು ಪಾನಿಪುರಿ ಕಿಟ್ಟಿ ಕೇಸ್ನಲ್ಲಿ ಏನಾಗಿತ್ತು ಅದರ ಬಗ್ಗೆ ತಿಳಿಸಲಾಗಿದೆ. ಇಂಥ ಕೃತ್ಯ ಅಪಹರಣ ಆಗೋದಿಲ್ಲ ಅನ್ನೋ ವಾದ ತಿರಸ್ಕರಿಸಿದೆ. ಯಾಕಂದರೆ ಈ ಯಾರನ್ನಾದರೂ ಕರ್ಕೊಂಡು ಬರುವಂಥ ಸಂದರ್ಭ, ಭಾಳ ಮುಖ್ಯವಾಗಿ ಕಿಡ್ನ್ಯಾಪ್ ವಿಚಾರ ಬಂದಿತ್ತು. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಇಲ್ಲಿಗೆ ಕರ್ಕೊಂಡು ಬಂದಂಥ ವಿಚಾರ. ಸೊ ಅದನ್ನು ಕೂಡ ಇದು ಕಿಡ್ನ್ಯಾಪ್ ಅಲ್ಲ, ಇದು ಎಲ್ಲೂ ಕೂಡ ಫೋರ್ಸ್ಫುಲಿ ಆತನನ್ನು ಕರ್ಕೊಂಡು ಬರುವಂಥ ಪ್ರಯತ್ನ ಆಗಿಲ್ಲ ಅಂತ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಿದರು. ನೀವು ಯಾವುದೇ CCTV ಫುಟೇಜನ್ನು ಗಮನಿಸಿ, ಎಲ್ಲೂ ಕೂಡ ಆತನನ್ನು ಬಲವಂತವಾಗಿ ಎತ್ತಾಕೊಂಡು ಬರೋದು, ಕಿಡ್ನ್ಯಾಪ್ ಮಾಡೋದು ಅಂಥದ್ದಾಗಿಲ್ಲ. ಸೊ ಅಪಹರಣಕ್ಕೆ ಪೂರಕವಾಗಿ ಹೈಕೋರ್ಟ್ ತೀರ್ಪಿನ ಉಲ್ಲೇಖವನ್ನ ಮಾಡ್ತಿದ್ದಾರೆ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್. ರೇಣುಕಾಸ್ವಾಮಿಯನ್ನ ಮೋಸದಿಂದ ಅಪಹರಿಸಿದ್ದಾರೆ. ದರ್ಶನ್ರನ್ನ ಭೇಟಿ ಮಾಡಿಸಿ ಕರೆತರೋದಾಗಿ ಅಂದ್ರೆ, ಇವರಲ್ಲಿಂದ ಕರ್ಕೊಂಡು ಬರಬೇಕಾದ್ರೆ ರೇಣುಕಾಸ್ವಾಮಿಯನ್ನ ಮಿಸ್ಗೈಡ್ ಮಾಡಿದ್ದಾರೆ. ಇದು ಕೂಡ ಅಪಹರಣದ ವ್ಯಾಖ್ಯಾನಕ್ಕೆ ಬರುತ್ತೆ. ಇದು ಕೂಡ ಕಿಡ್ನಾಪಿಂಗ್ ಆಗುತ್ತೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ದಾರೆ. ಪ್ರತಿವಾದ ಈಗ ಆಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ಇವರು ಮೋಸ ಮಾಡಿ, ಆತನಿಗೆ ಮಿಸ್ಲೀಡ್ ಮಾಡಿ ಆತನನ್ನು ಕರ್ಕೊಂಡು ಬಂದಿರೋದು. ದರ್ಶನ್ರನ್ನ ಭೇಟಿ ಮಾಡಿಸಿ ಕರೆತರ ಹೇಳಿದ್ರು. ದರ್ಶನ್ರನ್ನ ಭೇಟಿ ಮಾಡಿ ವಾಪಸ್ ಕರ್ಕೊಂಡು ಬರ್ತೀವಿ ಅಂತ. ಆದ್ರೆ ನೀವು ಕೊಟ್ಟಂತ ಕಾರಣ ಇದೆಯಲ್ಲ, ಅಲ್ಲಿ ಆತನಿಗೆ ಮೋಸ ಆಗಿದೆ. ಆತನನ್ನು ಯಾಮಾರಿಸಿದ್ದಾರೆ ಇವರು. ರೇಣುಕಾಸ್ವಾಮಿಯನ್ನ ಮೋಸದಿಂದ ಅಪಹರಣ ಮಾಡಿದ್ದಾರೆ. ಇದು ಕೂಡ ಕಿಡ್ನಾಪಿಂಗ್ ಅಂಡರಲ್ಲೇ ಬರುತ್ತೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ತಮ್ಮ ವಾದದಲ್ಲಿ ಹೇಳಿದ್ದು, ಇದು ಕಿಡ್ನಾಪಿಂಗ್ ಆಗಲ್ಲ. ಹಾಗೆ ಇಟಿಒಸ್ ಕಾರ್ ಶೆಡ್ಗೆ ಬಿಡುವಂತೆ A10 ವಿನಯ್ ಸೂಚಿಸಿದ್ದ. ಅದಾದ ಬಳಿಕ ಇಟಿಒಸ್ ಕಾರು ಶೆಡ್ಗೆ ಬಂದಿದೆ. ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಈಗ ತಮ್ಮ ವಾದ ಮುಂದುವರಿಸ್ತಾ ಹೇಳ್ತಿದ್ದಾರೆ ಇಟಿಒಸ್ ಬಗ್ಗೆ. ಇಟಿಒಸ್ ಕಾರ್ ಶೆಡ್ಗೆ ಬಿಡುವಂತೆ A10 ವಿನಯ್ ಸೂಚನೆ ಕೊಟ್ಟಿದ್ದ, ಶೆಡ್ಗೆ ಹೋಗ್ಲಿ ಅಂತ ಗಾಡಿ. ಅದಾದ ಬಳಿಕನೇ ಇಟಿಒಸ್ ಶೆಡ್ಗೆ ಬಂದಿದೆ. ಅಂದ್ರೆ ಶೆಡ್ಗೆ ಹೋಗ್ಲಿ ಅಂತಂದ್ರೆ ಇವ್ರ ಉದ್ದೇಶ ಏನು? ಅಲ್ಲಿ ಕರ್ಕೊಂಡು ಹೋಗಿ ಒಂದಷ್ಟು ವರ್ಕ್ ಮಾಡಬೇಕು ಅನ್ನೋದು ಇವ್ರದ್ದು ಆಲ್ರೆಡಿ ಪ್ಲಾನ್ ಆಗಿತ್ತು. ಸೊ ಆ ಕಾರಣಕ್ಕೇನೆ ಇವರು ಮೋಸ, ಅಲ್ಲಿ ರೇಣುಕಾಸ್ವಾಮಿ ಹೇಳಿರೋದೇ ಬೇರೆ, ಆದ್ರೆ ಇವರ ಉದ್ದೇಶನೇ ಬೇರೆ ಇತ್ತು ಬೆಂಗಳೂರಿಗೆ ಬಂದ ಮೇಲೆ ಅಂತ.